ನಾಗಮಂಗಲಕ್ಕೆ ಮರಳುತ್ತಿದ್ದಾರೆ ಜನಪ್ರಿಯ ನಾಯಕ ಸುರೇಶ್ ಗೌಡರು. ನಮಸ್ಕಾರ ವೀಕ್ಷಕರು, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಶಾಸಕರಾದ ಶ್ರೀ ಸುರೇಶ್ ಗೌಡರು ಅಪಘಾತದ ನಂತರ ಸಂಪೂರ್ಣ ಗುಣಮುಖರಾಗಿ ಮತ್ತೆ ತಮ್ಮ ಜನಸೇವೆಯ ಕಣಕ್ಕೆ ಮರಳುತ್ತಿದ್ದಾರೆ. ಇಂದು ಅವರ ಭವ್ಯ ಸ್ವಾಗತ ಕೋರಲು ಇಡೀ ನಾಗಮಂಗಲ ಸಜ್ಜಾಗಿದ್ದು ಸ್ವಾಗತ ಕೋರಲಾಯಿತು. ಇದು ಕೇವಲ ಆಗಮನವಲ್ಲ, ಇದು ಜನರ ಪ್ರೀತಿಯ ಹಬ್ಬ. ಹೌದು, ಭೀಕರ ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇದೀಗ ಪವಾಡ ಸಂಕೇತವಾಗಿ ಚೇತರಿಸಿಕೊಂಡಿರುವ ಸುರೇಶ್ ಗೌಡರು ಇಂದು ನೆಲ್ಲಿಗೆರೆ ಟೋಲ್ನಿಂದ ನಾಗಮಂಗಲ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಹೊಸ ಚೈತನ್ಯ ಮೂಡಿದೆ. ದಿನಾಂಕ 6/4/2026 ಸೋಮವಾರ ಇಂದು ಬೆಳಗ್ಗೆ 9 ಗಂಟೆಯಿಂದ ನೆಲ್ಲಿಗೆರೆ ಟೋಲ್ನಿಂದ ಭವ್ಯ ಮೆರವಣಿಗೆ ಆರಂಭವಾಗಿದ್ದು, ಬಹಳ ಅದ್ದೂರಿ ವೈಭವದೊಂದಿಗೆ ಈ ಸ್ವಾಗತ ಮೆರವಣಿಗೆಯು ಬೆಳ್ಳೂರು ಕ್ರಾಸ್ ನಾಗಮಂಗಲ ಟಿವಿ ವೃತ್ತದ ಮೂಲಕ ಸಾಗಿ ಅಂತಿಮವಾಗಿ ಶ್ರೀ ಸೋಮಕೇಶ್ವ ದೇವಸ್ಥಾನಕ್ಕೆ ತಲುಪಲಿದೆ. ಶ್ರೀ ಸೋಮಕೇಶ್ವ ದೇವಸ್ಥಾನಕ್ಕೆ ತಲುಪಿದ ನಂತರ ಅಲ್ಲಿ ನಾಯಕರು, ವಿಶೇಷ ಪೂಜೆ ಸಲ್ಲಿಸಿದರು. ಅಭಿಮಾನಿಗಳ ಹರ್ಷ ನಾಗಮಂಗಲ ತುಂಬೆಲ್ಲ ಹರಡಿತು. ಕಳೆದ ಕೆಲವು ದಿನಗಳಿಂದ ತಮ್ಮ ನೆಚ್ಚಿನ ನಾಯಕನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದ ಅಭಿಮಾನಿಗಳು ಇಂದು ಸಾವಿರಾರು ಸಂಖ್ಯೆಯಲ್ಲಿ ನೆಲ್ಲಿಗೆರೆ ಟೋಲ್ನಿಂದ ನಾಗಮಂಗಲ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಮಾಯಿಸಿದ್ದು, ನಮ್ಮ ನಾಯಕ ಮತ್ತೆ ಮರಳಿದ್ದಾರೆ ಎನ್ನುವ ಘೋಷಣೆಗಳು ಮುಗಿಲುತ್ತಿವೆ. ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಐತಿಹಾಸಿಕ ಸ್ವಾಗತಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಟ್ಟಿನಲ್ಲಿ ಸುರೇಶ್ ಗೌಡರ ಈ ಮರು ಆಗಮನವು ನಾಗಮಂಗಲ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿರುವುದನ್ನು ಸುಳ್ಳಲ್ಲ. ತಮ್ಮ ನೆಚ್ಚಿನ ನಾಯಕರಿಗೆ ಪ್ರೀತಿ ಮತ್ತು ಬೆಂಬಲ ಸೂಚಿಸಲು ನಾಗಮಂಗಲದ ಜನತೆ ಕಾತರದಿಂದ ಕಾದು ನೋಡುತ್ತಿದ್ದಂತಹ ಎಲ್ಲ ಬೆಂಬಲಿಗರು ಮಾಜಿ ಶಾಸಕರಾದ ಸುರೇಶ್ ಗೌಡರವರು ತಮ್ಮ ಮನಸ್ಸಿನ ನುಡಿಗಳನ್ನು ತಮ್ಮ ಅಭಿಮಾನಿಗಳೊಡನೆ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಬೆಂಬಲಿಗರಿಗೂ ಸಂತೋಷಮಯವಾಗಿದೆ. ಕ್ಯಾಮರಾಮ್ಯಾನ್ ಜೊತೆ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು. ಯಾರ್ಯಾರು ಬೆಂಗಳೂರು ಎಷ್ಟು ಜನ ಬಂದು ನಾನು ತಮ್ಮನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಆ ಕಾರಣಕ್ಕೆ ನಾನು ಈವನ್ ಅವತ್ತು ನಮ್ಮ ಕುಸಮಣ್ಣರು ಬಂದು ಅವ್ರನ್ನು ಸಹ ಆಸ್ಪತ್ರೆ ಒಳಗಡೆ ಬಿಟ್ಟಿಲ್ಲ. ನಾನೇ ವ್ಯಾಸದಿಂದ ವಿಶ್ ಮಾಡಿ ಕಳಿಸ್ಬೇಕಾಗಿತ್ತು. ಅಂತ ಸಂದರ್ಭಗಳು ಬಂದರು, ಯಾರು ಅನ್ಯತಾ ಭಾವಿಸಬಾರ್ದು. ಅದಕ್ಕೆಲ್ಲ ತಮ್ಮಲ್ಲಿ ಕ್ಷಮೆನ ಕೊಡ್ತಾ ದಯಮಾಡಿ ನಾನು ಸ್ನೇಹಿತರಲ್ಲಿ ಅಡಿಗೆ ಮಾಡ್ತಿರ್ಬೇಕು, ಊಟವನ್ನ ಮಾಡ್ಕೊಂಡು ತಾವೆಲ್ಲ ಹೋಗ್ಬೇಕು ಅಂತ ಕೇಳ್ಕೊಂತ ನಮ್ಗೆಲ್ಲ ಮತ್ತೊಮ್ಮೆ ಮಗನೇ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನೀವು ಸಡನ್ ಆಗಿ ಬಂದ್ರೆ ನನ್ನ ಕೈಗೆ ಮುಡಿಸ್ತೀನಿ ಅಂತ ನಾನು ಹಿಂಗ್ ಆಡ್ಬೇಕಾಗ್ತದೆ. ಅದಕ್ಕೊಂದು ಪ್ರಾಬ್ಲಮ್. ಅದಕ್ಕೋಸ್ಕರ ನೀವು ಬರ್ತೀರಾ, ಕೈ ಕೊಡ್ತೀರಾ, ಕೈ ಹಿಡ್ಕೊತೀರಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಹುಷಾರಾಗಿರ್ತೀನಿ. ಈ ಎಲ್ಲ ಕಾರ್ಯಕ್ರಮವನ್ನ ಮಾಡಿದಂತ ನಮ್ಮ ಕಾರ್ಯಕರ್ತರ ಅಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ಸಹ ಮತ್ತೊಮ್ಮೆ ನನ್ನ ಪರವಾಗಿ, ನನ್ನ ಶ್ರೀಮತಿ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮಗೆಲ್ಲ ಧನ್ಯವಾದಗಳನ್ನ